3395 ಹುದ್ದೆಗಳಿಗೆ ಈಗ ಜಸ್ಟ್ PC ನೋಟಿಫಿಕೇಷನ್ ಬಂದಿದೆ. ನೀವು ಬಿಗಿನರ್ ಆಗಿರಲಿ, ಇಂಟರ್ಮೀಡಿಯೇಟ್ ಆಗಿರಲಿ ಅಥವಾ ಎಕ್ಸ್ಪೀರಿಯನ್ಸ್ಡ್ ಕ್ಯಾಂಡಿಡೇಟ್ ಆಗಿರಲಿ, ಎಲ್ಲರೂ ಕೂಡ ಎಕ್ಸಾಮ್ ಡೀಟೇಲ್ಸ್ಗೆ ತಪ್ಪದೇ ಈ ವಿಡಿಯೋ ಫುಲ್ ನೋಡಿ. ಅದ್ರ ಜೊತೆಗೆ ಕೆಲವೊಂದಿಷ್ಟು ಹುಡುಗರು ಇರ್ತೀರ, ಸರ್ ಈ 50 ದಿನ ಸಫಿಷಿಯೆಂಟ್ ಆಗುತ್ತಾ, 50 ದಿನದಲ್ಲಿ ನಾನು ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೋದಾ, ಕ್ರ್ಯಾಕ್ ಮಾಡದೇ ಇದ್ದರೆ ಹೆಂಗೆ, ನನಗೆ ಮೋಟಿವೇಶನೇ ಇಲ್ಲ ಸರ್. ದಯವಿಟ್ಟು ಈ ವಿಡಿಯೋ ನಿಮಗೋಸ್ಕರ ಅಲ್ಲ, ಯಾಕಂದರೆ ವಿ ಆರ್ ರೇಸಿಂಗ್ ಅಗೇನ್ಸ್ಟ್ ಟೈಮ್. ಕೇವಲ 50 ದಿನಗಳು ಮಾತ್ರ ಇರೋದು. ಹಾಗಾಗಿ ತುಂಬ ಸೀರಿಯಸ್ ಆಗಿರೋರು, ದಿನಕ್ಕೆ 14 ಗಂಟೆ ಓದೋಕ್ಕೂ ರೆಡಿ ಇದೆ ಅನ್ನೋರು ಮಾತ್ರ ಈ ವಿಡಿಯೋ ನೋಡಿ. ಯಾಕಂದರೆ ಇದು ಮಕ್ಕಳ ಆಟ ಅಲ್ಲ, ಯಾಕಂದರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಕ್ಕಿದೆ. ಹಾಗಾಗಿ ಕಾಂಪಿಟೇಷನ್ ಹಿಂದೆಂದೂ ನೀವು ನೋಡಿರದೇ ಇರದಷ್ಟು ಕಾಂಪಿಟೇಷನ್ ಇರುತ್ತೆ. ಹೆದರಿಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ಯಾಕಂದರೆ ಇದನ್ನು ನಂಬಿಕೊಂಡು ನಿಮ್ಮ ಮಾನಸಿಕ ನೆಮ್ಮದಿ ನೀವು ಹಾಳು ಮಾಡಿಕೊಂಡು ಮನೆಯವರ ನೆಮ್ಮದಿ ಕೂಡ ಹಾಳು ಮಾಡಬೇಡಿ. ಸೊ ಮೆಂಟಲಿ ಪ್ರಿಪೇರ್ಡ್ ಇದ್ದು ಯಾವುದಕ್ಕೆ ವರ್ಕ್ ಮಾಡಲಿಕ್ಕೆ, ರಿಸಲ್ಟ್ ಡೋಂಟ್ ಗೆಟ್ ಅಟ್ಯಾಚ್ಡ್. ರಿಸಲ್ಟ್ ಯಾರ ಕೈಲೂ ಇರಲ್ಲ, ಬಟ್ ನಿಮ್ಮ ಕೈಲಿ ಏನಿರುತ್ತೆ, ಈ 3395 ಹುದ್ದೆಗಳಲ್ಲಿ ಒಂದು ಹುದ್ದೆಗೆ ಇಟ್ಟಿಸ್ಕೊಳ್ಬೇಕು ಅಂದರೆ ಮೊದಲನೇ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಓದಲಿಕ್ಕೆ ನೀವು ಮನಸ್ಸು ಮಾಡಬೇಕು, ಸನ್ನದ್ಧರಾಗಿರಬೇಕು. ಒಂದು ವಾರ ಓದೋದು, 2 ವಾರ ಬಿಡೋದು, ಅಥವಾ ಒಂದಿನ ಓದೋದು ಮತ್ತೊಂದಿನ ಪಿಕ್ಚರ್ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದು ಆಗಲ್ಲ. ಸೊ ಹಾಗಾಗಿ ಮತ್ತೆ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಯಾರು ಹಾರ್ಡ್ ವರ್ಕರ್ಸ್ ಇದ್ದೀರಾ, ಹಾರ್ಡ್ ವರ್ಕ್ ಮಾಡಲಿಕ್ಕೆ ಮೆಂಟಲಿ ಪ್ರಿಪೇರ್ಡ್ ಇದ್ದೀರಾ, ಅವ್ರು ಮಾತ್ರ ಈ ವಿಡಿಯೋ ತಪ್ಪದೇ ನೋಡಬೇಕಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಬೇಸಿಕಲಿ ಎಲ್ಲ ಡೀಟೇಲ್ಸನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾಳೆಯಿಂದ ನಾವು KS ಗುರೂಜಿ ಅಫಿಷಿಯಲ್ ಚಾನಲಲ್ಲಿ ಈ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿ ಅಥವಾ ಸೀರೀಸನ್ನು ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ PT ಸೀರೀಸ್ ಅಂತ ಸ್ಟಾರ್ಟ್ ಮಾಡ್ತೀವಿ, ಅಂದರೆ ಪ್ರೈಮ್ ಟಾಪಿಕ್ಸ್ ಅಂತ ಹೇಳ್ಬಿಟ್ಟು. ಯಾಕಂದರೆ ಇರುವಂಥ 50 ದಿನಗಳಲ್ಲಿ ಪ್ರತಿ ಸಬ್ಜೆಕ್ಟನ್ನು ಡೀಟೇಲ್ಡ್ ಆಗಿ ಲೈನ್ ಬೈ ಲೈನು, ವರ್ಡ್ ಬೈ ವರ್ಡ್ ಓದ್ತೀನಂದರೆ ಅದು ದಡ್ಡತನ ಆಗುತ್ತೆ. ಓಪನ್ಲಿ ಐ ಆಮ್ ಸೇಯಿಂಗ್, ಅದು ದಡ್ಡತನ ಆಗುತ್ತೆ. ಆ ರೀತಿಯಾದಂಥ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಹಿಂದೆ ಓದಿದ್ರೆ ರಿವೈಸ್ ಮಾಡಿ. ಹೊಸದಾಗಿ ಕೂತ್ಕೊಂಡು ಎಲ್ಲ ಓದ್ತೀನಿ ಅನ್ನುವಂತಹ ಮೂರ್ಖತನಕ್ಕೆ ದಯವಿಟ್ಟು ಹೋಗಬೇಡಿ. ಇದೊಂದು ಕಾಂಪಿಟೇಟಿವ್ ಎಕ್ಸಾಮ್, ಇದೊಂದು ಗೇಮ್ ಆಫ್ ಎಲಿಮಿನೇಷನ್. ಹಾಗಾಗಿ ಇತರರಿಗಿಂತ ನೀವು ಮುಂದೆ ಇರೋದು ಅಥವಾ ಕಟ್ ಆಫ್ಗಿಂತ ಸ್ವಲ್ಪ ಮೇಲೆ ಇರೋದು ಇಂಪಾರ್ಟೆಂಟ್ ಆಗುತ್ತೆ, ರೈಟ್? ಸೊ ಹಾಗಾಗಿ PT ಸೀರೀಸ್ ಅಂದರೆ ಪ್ರೈಮ್ ಟಾಪಿಕ್ ಸೀರೀಸ್ ನಿಮಗೆ ಎವ್ರಿ ಡೇ ಯೂಟ್ಯೂಬಲ್ಲಿ ಲೈವ್ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಮ್ಮ KS ಗುರೂಜಿ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರೋರು ಯಾರಾದರೂ ಮ್ಯೂಟ್ ಮಾಡಿದರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ. ಸೊ ಈ ವಿಡಿಯೋದಲ್ಲಿ ಬೇಸಿಕ್ ಡೀಟೇಲ್ಸ್ ಏನೇನು ಬೇಕು ನೋಟಿಫಿಕೇಷನ್ಗೆ ಅಥವಾ ನೋಟಿಫಿಕೇಷನ್ ಸಂಬಂಧಪಟ್ಟಿದ್ದು ಅದನ್ನೆಲ್ಲ ಹೇಳ್ತೀನಿ. ನಾಳೆ ವಿಡಿಯೋದಲ್ಲಿ ನಾನು ಸಬ್ಜೆಕ್ಟನ್ನು ಡಿಕೋಡ್ ಮಾಡಿ ಅಥವಾ ಪ್ರಶ್ನೆ ಪತ್ರಿಕೆಗಳನ್ನು ಡಿಕೋಡ್ ಮಾಡಿ ಅದರಲ್ಲಿರ್ತಕ್ಕಂಥ ಅಂಶಗಳ ಪ್ರಕಾರ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳ್ತೀನಿ. ಮೊದಲನೇದಾಗಿ 3395 ಹುದ್ದೆಗಳಿಗೆ ಈ ಅಧಿಸೂಚನೆ ಬಂದಿದೆ. ಈ ಬಾರಿ ಕೂಡ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಈ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡ್ತಾ ಇದೆ. ಅಂದರೆ ಕಳೆದ ಬಾರಿ ಆಬ್ವಿಯಸ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡಿತ್ತು, ಬಟ್ ನಂತರದಲ್ಲಿ ಆದ ಬದಲಾವಣೆಗಳ ಮಟ್ಟಿಗೆ PSI 545 ಮತ್ತು PSI 402 ಪರೀಕ್ಷೆಗಳನ್ನು KEA ಕಂಡಕ್ಟ್ ಮಾಡಿತ್ತು. ಹಾಗಾಗಿ ಈ ಬಾರಿ ಕೂಡ KEA ಪರೀಕ್ಷೆ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಟ್ರಸ್ಟ್ ಮೀ, ತಕ್ಕ ಮಟ್ಟಿಗೆ ಟ್ರಾನ್ಸ್ಪರೆಂಟಾಗಿ ಈ ಎಕ್ಸಾಮು ಮೆರಿಟಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಇಲ್ಲಿವರೆಗೂ ಯಾರು ಓದ್ಕೊಂಬಂದಿದ್ದೀರಾ, ಈ ವ್ಯವಸ್ಥೆಗೆ ನೀವು ಬೇಜಾರಾಗಿ ಯಾರಾದರೂ ಕೈ ಚೆಲ್ಲಿ ಕುಳಿತುಕೊಂಡಿದ್ರೆ ದಯವಿಟ್ಟು ಆ ನಿರ್ಧಾರ ವಾಪಸ್ ತಗೊಂಡು ಮತ್ತೆ ಪ್ರಿಪ್ರೇಷನ್ಗೆ ಬನ್ನಿ. ನನ್ನ ಕಿವಿಮಾತಿದು. ನೆಕ್ಸ್ಟ್ 50 to 70 ಡೇಸ್ ಮತ್ತೆ ಇಷ್ಟೇ ದಿನ ವೇಟ್ ಮಾಡಿದಿರಂತೆ, ತಿಂಗಳಾನ್ಗಟ್ಲೆ, ವರ್ಷಾನ್ಗಟ್ಲೆ, ಇನ್ನೊಂದು 50, 60, 70 ದಿನ ನಿಮ್ಮ ಅಪ್ಪ ಒಂದು ಕೈಕಾಲು ಇಟ್ಕೊಳ್ಳಿ, ದುಡ್ಡಿಲ್ಲ ಅಂದರೆ ಅಲ್ಲೋ ಎಲ್ಲೋ ಅಡ್ಜಸ್ಟ್ ಮಾಡ್ಕೊಳ್ಳಿ, PGಗೆ, ಲೈಬ್ರರಿಗೆ. ಜಸ್ಟ್ 50 to 60 ಡೇಸ್ ಮನೆ ಬಿಟ್ಟು ಅಥವಾ ನಿಮ್ಮ ಕಂಫರ್ಟ್ ಝೋನ್ ಬಿಟ್ಟು ಹೊರಗಡೆ ಬಂದು ಆ ಎನ್ವೈರ್ಮೆಂಟಲ್ಲಿ, ಧಾರವಾಡ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಅಲ್ಲಿ ಕೂತ್ಕೊಂಡು ಕಷ್ಟಪಡಿ ಲೈಕ್ ಮೈಂಡೆಡ್ ಜೊತೆಗೆ ಓದೋರನ್ನೇ ಇಟ್ಕೊಳ್ಳಿ. ಅಪ್ಪಿತಪ್ಪಿ 2 ಅಥವಾ 3 ಜನ ಇರ್ತಕ್ಕಂಥ ಗ್ರೂಪಲ್ಲಿ ಒಬ್ಬನು ಓದದೇ ಇರೋನಿದ್ರೆ ಅವನನ್ನು ದೂರ ಇಟ್ಬಿಡಿ ದಯವಿಟ್ಟು. ಇದು ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ಒಂದು ಘಟ್ಟ ಇದು, ರೈಟ್? ಸೊ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಪರೀಕ್ಷೆನ ಕಂಡಕ್ಟ್ ಮಾಡ್ತಾ ಇದೆ. ಮೊದಲು ಒಂದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, ಅದಾದಮೇಲೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಇರುತ್ತೆ, ಅದಾದಮೇಲೆ ನಿಮಗೆ ಫೈನಲಿ ಅಪಾಯಿಂಟ್ಮೆಂಟ್ ಇರುತ್ತೆ. ಎಜುಕೇಷನಲ್ ಕ್ವಾಲಿಫಿಕೇಷನ್ನು PUC ಅಥವಾ ತತ್ಸಮಾನ ಅಥವಾ PUC ಅಥವಾ ಇಕ್ವಿವೆಲೆಂಟ್ ಕ್ವಾಲಿಫಿಕೇಷನನ್ನು ನೀವು ಹೊಂದಿರಬೇಕಾಗುತ್ತೆ. ಡಿಪ್ಲೊಮಾ ಕೂಡ ಬರುತ್ತೆ. ಇಲ್ಲಿ CBSE, ICSE ಆ್ಯಂಡ್ ಸ್ಟೇಟ್ ಬೋರ್ಡ್ ಕೂಡ ನಡೆಯುತ್ತೆ. ಏಜ್ ಲಿಮಿಟು ಮೇಲ್, ಫೀಮೇಲ್, ಥರ್ಡ್ ಜೆಂಡರ್ ಎಲ್ರಿಗೂ ಕೂಡ ಮಿನಿಮಮ್ ಏಜು 18 ವರ್ಷ ಇರಬೇಕು. 18 ವರ್ಷದ ಒಳಗಡೆ ಇರಬಾರ್ದು, 18 ವರ್ಷ ಮೇಲ್ಪಟ್ಟಿರಬೇಕು. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದುಬಿಟ್ಟು 33 ಇಯರ್ಸ್ ಫಾರ್ ಜನರಲ್ ಕ್ಯಾಟಗರಿ, 35 ಇಯರ್ಸ್ ಫಾರ್ ರಿಸರ್ವ್ಡ್ ಕ್ಯಾಟಗರಿ. ಅಂದರೆ ಇಲ್ಲಿ ಶೆಡ್ಯೂಲ್ಡ್ ಕಾಸ್ಟು, ಶೆಡ್ಯೂಲ್ಡ್ ಟ್ರೈಬು, ಕ್ಯಾಟಗರಿ 1, ಕ್ಯಾಟಗರಿ 2A, 2B, 3A, 3B ಕ್ಯಾಂಡಿಡೇಟ್ಸ್ಗೆ 35 ಇದೆ. ಆ್ಯಂಡ್ ಟ್ರೈಬಲ್ ಮತ್ತು ಫಾರೆಸ್ಟ್ ಕ್ಯಾಂಡಿಡೇಟ್ಸ್, ಗುಡ್ಡಗಾಡು ಪ್ರದೇಶಗಳಲ್ಲಿ ವಾಸಿಸ್ತಾ ಇರತಕ್ಕಂತಹ ಅಭ್ಯರ್ಥಿಗಳಿಗೆ 38 ವರ್ಷ. ಸೊ ಇಲ್ಲೇ ನೀವು ಲೆಕ್ಕ ಹಾಕಿ 38 ವರ್ಷದವರೆಗೂ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಅಂದಮೇಲೆ ಯಾವ ರೀತಿಯಲ್ಲಿ ನಿಮಗೆ ಕಾಂಪಿಟೇಷನ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಕಾಂಪಿಟೇಷನ್ ಇದ್ದಿದ್ದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ಆ ಕಾಂಪಿಟೇಷನಲ್ಲಿ ನೀವು ಮುಂದೆ ಇರಬೇಕು. ಸೆಲೆಕ್ಷನ್ ಹೇಳ್ತಾ ಇಲ್ಲ ನಾನು, ಇನ್ನು ಮುಂದೆ ಇರಬೇಕು ಅಂದರೆ ಹಾರ್ಡ್ ವರ್ಕ್ ಮಾಡಲಿಕ್ಕೆ ರೆಡಿ ಇರಬೇಕು. ಹಾರ್ಡ್ ವರ್ಕ್ ಮಾಡಲಿಕ್ಕೆ ದಯವಿಟ್ಟು ಮೋಟಿವೇಶನನ್ನು ನಂಬಲಿಕ್ಕೆ ಹೋಗಬೇಡಿ. ಮೋಟಿವೇಶನ್ ಕ್ಷಣಕ್ಕೆ ಮಾತ್ರ, ಅದು ಒಂದಿನಕ್ಕೆ ಮಾತ್ರ ಅಥವಾ 1 ಗಂಟೆಗೆ ಮಾತ್ರ ಮೋಟಿವೇಶನ್ ಇದ್ದಾಗ ಓದ್ತೀರಾ, ಮೋಟಿವೇಶನ್ ಹೋದ್ಮೇಲೆ ಡೌನ್ ಆಗುತ್ತೆ. ಬಟ್
ಮೋಟಿವೇಶನ್ ಇಲ್ಲದೇ ಯಾರು ಕನ್ಸಿಸ್ಟೆನ್ಸಿನ ಬೆಳೆಸ್ಕೊಳ್ತಾರೋ, ಮೋಟಿವೇಶನ್ ಇಲ್ಲಾಂದ್ರೂ ಸಹ ನಾನು ಇವತ್ತು 10 ಗಂಟೆ 12 ಗಂಟೆ ಓದಬೇಕು, ನನ್ನ ಟಾರ್ಗೆಟ್ಸ್ ಇದೆ, ಈ ಸಬ್ಜೆಕ್ಟ್ ಪಾಲಿಟಿ ಮುಗಿಸ್ಬೇಕು, ಹಿಸ್ಟ್ರಿ ಮುಗಿಸ್ಬೇಕು, ಒಂದು ಟೆಸ್ಟ್ ತೊಗೊಳ್ಬೇಕು, ಟೆಸ್ಟಲ್ಲಿ ಸ್ಕೋರ್ ಮಾಡಬೇಕು, ಸ್ಕೋರ್ ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅಂತ ಅನಾಲಿಸಿಸ್ ಮಾಡಿ ನೆಕ್ಸ್ಟ್ ಟೆಸ್ಟಲ್ಲಿ ಇನ್ನೂ ಸ್ಕೋರ್ ಮಾಡಬೇಕು. ಈ ರೀತಿ ಯಾರು ಕನ್ಸಿಸ್ಟೆನ್ಸಿಯನ್ನು, ಎಷ್ಟೇ ಬೋರಿಂಗ್ ಅನ್ನಿಸ್ಲಿ, ಎಷ್ಟೇ ಬೇಜಾರಾಗಲಿ, ಎಷ್ಟೇ ತಲೆ ಕೆಟ್ಟೋಗಲಿ, ಇದನ್ನು ಮುಂದಿನ 50ರಿಂದ 60 ದಿನಗಳ ಕಾಲ ಮಾಡುವಂತಹ ತಾಕತ್ತು ಅಥವಾ ಮನಸ್ಥಿತಿ ಯಾರಿಗಿರುತ್ತೋ ಅವ್ರು ಮಾತ್ರ ಇಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ. ಟ್ರಸ್ಟ್ ಮೀ, ನಾನು ಇಷ್ಟೆಲ್ಲ ಮಾಡಿದ್ರೆ ಸೆಲೆಕ್ಷನ್ ಆಗ್ತೀರಿ ಅಂತ ಹೇಳ್ತಾ ಇಲ್ಲ, ನಾನು ಹೆದರಿಸ್ತಾನೂ ಇಲ್ಲ. ಐ ಆಮ್ ಬೀಯಿಂಗ್ ವೆರಿ ಪ್ರಾಕ್ಟಿಕಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕಂದರೆ 15 ವರ್ಷದಿಂದ ಈ ಕಾಂಪಿಟೇಟಿವ್ ಫೀಲ್ಡಲ್ಲಿ ಇದ್ಕೊಂಡು ನಾನು ನೋಡಿದ್ದೇನಪ್ಪ ಅಂತ ಹೇಳಿದ್ರೆ, ಪ್ರತಿ ಸರಿ ಹಾರ್ಡ್ ವರ್ಕ್ ನಿಮ್ಮ ಕೈ ಹಿಡಿಯಲ್ಲ, ಸ್ವಲ್ಪ ಲಕ್ ಬೇಕಾಗುತ್ತೆ, ಅದೃಷ್ಟ ಬೇಕಾಗುತ್ತೆ. ತುಂಬ ಜನ ಇದನ್ನು ವಿರೋಧಿಸ್ಬೋದು, ಬಟ್ ಟ್ರಸ್ಟ್ ಮೀ, ಸ್ವಲ್ಪ ಲಕ್ ಬೇಕು. ಬಟ್ ಆ ಲಕ್, ಫಾರ್ಚೂನ್ ಫೇವರ್ಸ್ ದಿ ಬ್ರೇವ್. ಆ ಲಕ್ ಯಾರಿಗೆ ಕೈ ಹಿಡಿಯುತ್ತೆ? ಯಾರು ಹಾರ್ಡ್ ವರ್ಕ್ ಮಾಡಿ ಒಂದು ಲೇಯರ್ ಬಿಟ್ಟು ಮೇಲ್ಗಡೆ ಬಂದಿರ್ತಾರೋ ಅಥವಾ ಒಂದು ಝೋನ್ ಬಿಟ್ಟು ಮೇಲ್ಗಡೆ ಬಂದಿರ್ತಾರೋ ಅವ್ರಿಗೆ ಮಾತ್ರ ಲಕ್ ಬರುತ್ತೆ. ನಾನು ಹಾರ್ಡ್ ವರ್ಕೂ ಮಾಡಲ್ಲ, ನಾನು ಓದೋದು ಇಲ್ಲ, ಸುಮ್ಮನೆ ಅಪ್ಲೈ ಮಾಡಿ ಕೂತ್ಕೋತೀನಿ, ದೇವರೇ ಕೈ ಹಿಡಿತಾನೆ ಅಂದರೆ ಆ ಗೋವಿಂದನೇ ನಿಮ್ಮ ಕೈ ಹಿಡಿಬೇಕು. ಫೈನ್. ನೆಕ್ಸ್ಟು ಸ್ವಲ್ಪ ಮೇನ್ ಡೀಟೇಲ್ಸ್ ಇಲ್ಲಿದ್ದಾವೆ. ಸ್ಟಾರ್ಟಿಂಗ್ ಡೇಟ್ ಫಾರ್ ಸಬ್ಮಿಟಿಂಗ್ ಆನ್ಲೈನ್ ಅಪ್ಲಿಕೇಶನು 8/6/2026. ಅಂದರೆ ಇನ್ನು 2 ದಿನ ಬಿಟ್ಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಜುಲೈವರೆಗೂ ಲಾಸ್ಟ್ ಡೇಟ್ ಇರುತ್ತೆ, ಬಟ್ ಲಾಸ್ಟ್ ಡೇಟ್ವರೆಗೂ ವೇಟ್ ಮಾಡೋಕ್ಕೆ ಹೋಗಬೇಡಿ. 8ನೇ ತಾರೀಕು ಅಂದರೆ ನಿಮ್ಮ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ಏನೇನಿರುತ್ತೆ ತೆಗೆದುಕೊಂಡು 9 ಇಲ್ಲ 10ನೇ ತಾರೀಕು ಒಳಗಡೆ ನೀವು ಅಪ್ಲಿಕೇಶನ್ ಹಾಕಿ ಕೂತ್ಕೊಂಬಿಡಿ. ಯಾಕಂದರೆ ನೀವು ಯಾವಾಗ ಅಪ್ಲಿಕೇಶನ್ ಹಾಕ್ತಿರೋ ಅವಾಗ ನಿಮ್ಮ ಮೈಂಡಲ್ಲಿ ಆ ಸೀರಿಯಸ್ನೆಸ್ ಸ್ಟಾರ್ಟಿಂಗಿಂದಲೇ ಬರುತ್ತೆ. ಎಸ್, ಐ ಆಮ್ ರೆಡಿ, ಈಗ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ. ಏನು ಅಪ್ಲಿಕೇಶನ್ ಹಾಕಿ ಒಂದು ಪ್ರಿಂಟ್ಔಟ್ ತೊಗೊಂಡಿರ್ತಾರಲ್ಲ, ಅದು ನಿಮ್ಮ ರೂಮಲ್ಲೋ ಅಥವಾ ನಿಮ್ಮ ಲೈಬ್ರರಿಯಲ್ಲೋ ಗೋಡೆ ಮೇಲೆ ಅಂಟಿಸ್ಕೊಂಬಿಡಿ. ಅಫ್ಕೋರ್ಸ್ ಲೈಬ್ರರಿಯಲ್ಲಿ ಬೇಡ, ಹೋಗೋರೊಬ್ಬರು ಕಂಡುಬಿಡ್ತಾರೆ. ನಿಮ್ಮ ರೂಮಲ್ಲಿ ಅಥವಾ ನಿಮ್ಮ ವಾರ್ಡ್ರೋಬಲ್ಲಿ ಎಲ್ಲಿರುತ್ತಲ್ಲ ಕನ್ನಡಿ ಮುಂದೆ ಹಚ್ಕೊಂಬಿಡಿ. ಬೆಳಗ್ಗೆ ಎದ್ದಾಗ ಅದೇ ಕಾಣ್ತಿರ್ಬೇಕು. ಅದನ್ನೇ ಮ್ಯಾನಿಫೆಸ್ಟ್ ಮಾಡಿ 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 ಕೂತ್ಕೊಂಡ್ರು, ಮಲ್ಕೊಂಡ್ರು, ತಿಂದರು, ನೆಕ್ಸ್ಟ್ 50 to 70 ಡೇಸ್ ನಿಮ್ಮ ತಲೆಯಲ್ಲಿ ಅದೇ ಓಡ್ತಾ ಇರಬೇಕು ಕಂಟಿನ್ಯೂಸ್ಲಿ. ಎಕ್ಸಾಮ್ ಮುಗಿದ ಮೇಲೂ ಅದೇ ಗುಂಗಲ್ಲಿ ಇರಿ ಅಂತ ನಾನು ಹೇಳ್ತಾ ಇಲ್ಲ. ಪ್ರಾಕ್ಟಿಕಲಿ ಇಂಪಾಸಿಬಲ್ ಆ್ಯಂಡ್ ಅದು ಅಡ್ವೈಸಬಲ್ ಅಲ್ಲ ಕೂಡ ಅಲ್ಲ. ರೈಟ್. ಸೊ ಮುಂದಿನ 50ರಿಂದ 60 ದಿನಗಳ ಕಾಲ ಆ ಮೆಂಟಾಲಿಟಿಯನ್ನು ನೀವು ಹೊಂದಿರಬೇಕಾಗುತ್ತೆ. ಆ್ಯಂಡ್ ಲಾಸ್ಟ್ ಡೇಟ್ ಫಾರ್ ಪೇಮೆಂಟು 4/7/2026, ಜುಲೈ 4. ಇಷ್ಟೇನಾ? ಇಲ್ಲಿದೆ ಟ್ವಿಸ್ಟು. ಎಕ್ಸಾಮ್ ನಡೆಯೋದು ಯಾವಾಗ? 2/8/2026. ಅಂದರೆ ಆಗಸ್ಟ್ 2ಕ್ಕೆ ಎಕ್ಸಾಮ್ ನಿಗದಿ ಆಗಿದೆ. ಇದು ಟು ಬಿ ವೆರಿ ಫ್ರ್ಯಾಂಕ್, ಪೊಲೀಸ್ ಡಿಪಾರ್ಟ್ಮೆಂಟು ಅಥವಾ KPSCನೋ ಈ ಥರ ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡ್ತಾ ಇದ್ರೆ ಈ ಡೇಟನ್ನು ನಾನು ನಂಬಲಿಕ್ಕೆ ಹೋಗ್ತಾ ಇರಲಿಲ್ಲ. ಕನಿಷ್ಠ 2-3 ಬಾರಿ ಚೇಂಜ್ ಮಾಡ್ತಾಯಿದ್ರು, ಏನಾದರೂ ಒಂದು ರೀಸನ್ ಕೊಟ್ಕೊಂಡು. ಬಟ್ ಈ ಬಾರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರೋದು ಸಬ್ಕಾ ಬಾಪ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ. ಯಾರ ಮಾತು ಕೇಳಲ್ಲ ಅವರು. ಸೊ ನನ್ನ ಪ್ರಕಾರ ಆ್ಯಸ್ ಆಫ್ ನೌ, ಇಷ್ಟು ದಿನದ ಹಿಸ್ಟ್ರಿ ಪ್ರಕಾರ ಈ ಎಕ್ಸಾಮು ಈಗ ಏನು ಡೇಟ್ ಅನೌನ್ಸ್ ಮಾಡಿದರೋ ಅದೇ ದಿನಾಂಕಕ್ಕೆ ನಿಗದಿಯಾಗಿದೆ. ಸೊ ಹಾಗಾಗಿ ಸ್ಟಾರ್ಟಿಂಗಿಂದನೇ 50 ಡೇಸ್ ಹಾಫ್ ಸೆಂಚುರಿ ಹೇಳ್ಕೊಂಡು ಬರ್ತಾ ಇದ್ದೀನಿ. ರೈಟ್. ಸೊ 50 ಡೇಸ್ ಕರೆಕ್ಟಾಗಿ ಓದ್ಕೋಬೇಕು. ಕ್ವೆಶನ್ ಪೇಪರ್ ಸಿಲೆಬಸ್ಸು ಈಗಾಗಲೇ ಫೀಲ್ಡಲ್ಲಿ ಇರೋರಿಗೆ ಜಾಸ್ತಿ ಹೇಳುವಂಥ ಅವಶ್ಯಕತೆ ಇಲ್ಲ. ಜನರಲ್ ನಾಲೆಜು, ಜನರಲ್ ಸ್ಟಡೀಸು, ಇನ್ಕ್ಲೂಡಿಂಗ್ ಸೈನ್ಸ್, ಜಿಯೋಗ್ರಫಿ, ಹಿಸ್ಟ್ರಿ, ಕಾನ್ಸ್ಟಿಟ್ಯೂಷನು, ಅದು ಫ್ರೀಡಮ್ ಮೂಮೆಂಟು ಅಂದರೆ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಬರುತ್ತೆ, ಮೆಂಟಲ್ ಎಬಿಲಿಟಿ, ಮಾರಲ್ ಎಜುಕೇಷನ್, ಇವೆಲ್ಲವೂ ಇದೆ. ನೋಡಲಿಕ್ಕೆ ಎಷ್ಟು ಸುಮಾರು 8 ಟಾಪಿಕ್ಸ್ ಅನ್ನಿಸ್ತವೆ, ಬಟ್ ಒಳಗಡೆ ಸಿಕ್ಕಾಪಟ್ಟೆ ಡೀಪ್ ಇದೆ ಅಂತ ಹೇಳ್ಬಿಟ್ಟು ನೀವು ಎಲ್ಲವನ್ನು ಓದ್ಕೊಂಡು ಎಲ್ಲವನ್ನು ನೋಟ್ಸ್ ಮಾಡಿಕೊಂಡು ಅಂಡರ್ಲೈನ್ ಮಾಡ್ಕೊಂಡು ಕೂತ್ಕೊಳ್ಳೋಂಥ ಸಮಯ ಅಲ್ಲ. ಹೇಗೆ ಓದಬೇಕು, ಏನು ಮಾಡಬೇಕು, ನಾನಿಲ್ಲ ಅಂದರೂ ಕೂಡ ನೀವೇನು ಮಾಡಬೇಕು, PYQs KA ಈ ಕಳೆದ 3-4 ವರ್ಷಗಳಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳನ್ನು ಇನ್ ಡೆಪ್ತಾಗಿ ಅನಾಲಿಸಿಸ್ ಮಾಡಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡಿರ್ತಕ್ಕಂತಹ ಸುಮಾರು ಕಳೆದ 10 ವರ್ಷಗಳ ಪ್ರಶ್ನೆ ಪತ್ರಿಕೆಯನ್ನು ಡೀಟೇಲಾಗಿ ವಿಶ್ಲೇಷಣೆ ಮಾಡಿ, ಅದಾದಮೇಲೆ UPSC KPSC ನಡೆಸಿರ್ತಕ್ಕಂತಹ ಕಳೆದ 3 ವರ್ಷಗಳಲ್ಲಿ ಬೇರೆ ಬೇರೆ ಕ್ವಶನ್ಸನ್ನು ಸಾಲ್ವ್ ಮಾಡಿ, ಇದೆಲ್ಲವನ್ನು ಸಾಲ್ವ್ ಮಾಡಿದಾಗ ಪಾಲಿಟಿಯಲ್ಲಿ ಯಾವ ಕ್ವಶನ್ಸ್ ರಿಪೀಟ್ ಆಗ್ತಾ ಇದೆ, ಹಿಸ್ಟ್ರಿಯಲ್ಲಿ ಯಾವ ಕ್ವಶನ್ ರಿಪೀಟ್ ಆಗ್ತಾ ಇದೆ, ಯಾವ ಥೀಮ್ ಮೇಲೆ ಜಾಸ್ತಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಪಾಲಿಟಿಯಲ್ಲಿ ಫಂಡಮೆಂಟಲ್ ರೈಟ್ಸ್ ಮೇಲೆ ಒಂದು ಪ್ರಶ್ನೆ ಬರಲೇಬೇಕು, ಪಾರ್ಟ್ 5 ಪಾರ್ಟ್ 6 ಮೇಲೆ ಪ್ರಶ್ನೆ ಬರಲೇಬೇಕು, ಆಮೇಲೆ ಫ್ರೀಡಮ್ ಮೂಮೆಂಟಲ್ಲಿ ಗಾಂಧಿ ಯುಗದ ಮೇಲೆ ಪ್ರಶ್ನೆ ಬರಲೇಬೇಕು, ಆಮೇಲೆ ಗಾಂಧಿ ಇಲ್ಲ ಸುಭಾಷ್ ಚಂದ್ರ ಬೋಸು, ನೆಹರು ಅಥವಾ ಸರ್ದಾರ್ ಪಟೇಲ್ ಇವ್ರ ಮೇಲೆ ಪ್ರಶ್ನೆಗಳು ಬಂದೇ ಬರುತ್ತೆ. ಮಹಿಳೆಯರ ಮೇಲೆ ಅಂದರೆ ಸ್ವತಂತ್ರ ಹೋರಾಟದಲ್ಲಿ ಮಹಿಳೆಯರ ಒಂದು ಕೊಡುಗೆ ಏನಿತ್ತು ಅದ್ರ ಮೇಲೆ ಪ್ರಶ್ನೆ ಬಂದೇ ಬರುತ್ತೆ. ಸೊ ಈ ರೀತಿಯಾದಂಥ ಇಂಪಾರ್ಟೆಂಟ್ ಥೀಮ್ಸನ್ನು ನೀವು ಐಡೆಂಟಿಫೈ ಮಾಡಿಕೊಂಡು ಅದ್ರ ಮೇಲೆ ಪ್ರಿಪ್ರೇಷನ್ ಮಾಡಿ. ಇದೇ ಒಂದು ಸೀರೀಸನ್ನು ನಾನು ನಿಮ್ಗೆ ಆವಾಗಲೇ ಹೇಳಿದೆ, PT ಸೀರೀಸ್ ಅಂತ ಹೇಳಿದ್ನಲ್ಲ, ನಾಳೆಯಿಂದ KS ಗುರೂಜಿ ಯೂಟ್ಯೂಬಲ್ಲಿ ಬರುತ್ತೆ ಅಂತ, ಪ್ರೈಮ್ ಟಾಪಿಕ್ಸ್ ಅಂತ ಹೇಳ್ಬಿಟ್ಟು, ಅದೆಲ್ಲವೂ ಕೂಡ ಈ ರೀತಿ ಡಿಕೋಡ್ ಮಾಡಿ ಅದ್ರ ಮೇಲೇ ನಿಮಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಈ ಒಂದು ಅನಾಲಿಸಿಸನ್ನು ಮಾಡಿ ಅದ್ರ ಪ್ರಕಾರನೇ ಪ್ರಿಪ್ರೇಷನ್ ಮಾಡಿಸೋದು. ರೈಟ್. ಸೊ ಇಲ್ಲಿ ಉಳಿದಿರುವಂತಹ ಕಡಿಮೆ ಅವಧಿಯಲ್ಲಿ ಕೇವಲ ಹಾರ್ಡ್ ವರ್ಕ್ ಮಾತ್ರ ಸಫಿಷಿಯೆಂಟ್ ಆಗಲ್ಲ, ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಕೂಡ ಇದೇ ಕಾರಣಕ್ಕೆ ಬೇಕಾಗುತ್ತೆ. ರೈಟ್. ನೆಕ್ಸ್ಟು ಕ್ವಶನ್ ಪೇಪರ್ ಆಯಿತು, ಆ್ಯಂಡ್ ಒಂದೇ ಪ್ರಶ್ನೆ ಪತ್ರಿಕೆ ಇರುತ್ತೆ ನಿಮಗೆ. ಸೊ ಇಲ್ಲಿ ನೆಕ್ಸ್ಟ್ ಇದು ಇಂಪಾರ್ಟೆಂಟು,
100 ಮಾರ್ಕ್ಸ್ ಇರುತ್ತೆ 100 ಕ್ವಶನ್ಸ್ಗೆ. ಇಲ್ಲಿ ನಿಮಗೆ ಪ್ರತಿ ಸರಿ ಉತ್ತರಕ್ಕೂ 1 ಮಾರ್ಕ್ ಸಿಕ್ಕರೆ ಪ್ರತಿ ತಪ್ಪು ಉತ್ತರಕ್ಕೆ ಋಣಾತ್ಮಕ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 0.25 ಕಳೀತಾರೆ. ಅಂದರೆ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟರೆ 1 ಮಾರ್ಕ್ ಬರುತ್ತೆ, ಬಟ್ ತಪ್ಪು ಉತ್ತರ ಕೊಟ್ಟರೆ ನಿಮಗೆ 0.25 ಮಾರ್ಕ್ ಅಲ್ಲಿ ಮೈನಸ್ ಆಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದು ಕ್ಯಾಚ್ ಇದೆ ಇಲ್ಲಿ, ಹೊಸ ಡೆವಲಪ್ಮೆಂಟ್. ಇದನ್ನ ಎಲ್ಲರೂ ಕೂಡ ಗಮನಿಸಬೇಕು. ಅದೇ ರೀತಿ ನಿಮ್ಮ ಟೆಸ್ಟ್ ಸೀರೀಸ್ ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ಏನಪ್ಪ ಅಂತ ಹೇಳಿದ್ರೆ, ಮುಂಚೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ನಡೆಸ್ತಾ ಇತ್ತು, ಅದರಲ್ಲಿ ಕೇವಲ 4 ಆಪ್ಷನ್ಸ್ ಕೊಡ್ತಾ ಇದ್ರು. ನಿಮಗೆ ಗೊತ್ತಿರುವಂತಹ ಸರಿಯಾದ ಉತ್ತರ ಟಿಕ್ ಮಾಡಿದ್ರು ಓಕೆ, ಟಿಕ್ ಮಾಡದೆ ಆ ಪ್ರಶ್ನೆಗೆ ನಾನು ಟಚ್ಚೇ ಮಾಡಲ್ಲ ಅಥವಾ ಆ ಪ್ರಶ್ನೆ ಗೋಜಿಗೆ ಹೋಗಲ್ಲ ಅಂತ ಬಿಟ್ಟರು ಕೂಡ ನಿಮಗೇನು ತೊಂದರೆ ಆಗ್ತಾ ಇರಲಿಲ್ಲ. ಬಟ್ ಈಗ ಹಂಗಲ್ಲ. ಈ ಕರಪ್ಷನನ್ನು ಅಥವಾ ಈ OMR ತಿದ್ದುಪಡಿ ಏನು ಮಾಡ್ತಾ ಇದ್ರಲ್ಲ ಎಕ್ಸಾಮಿನೇಷನ್ ಮುಗಿದ ಮೇಲೆ, ಅದಕ್ಕೆ ಕಡಿವಾಣ ಹಾಕ್ಲಿಕ್ಕೆ ಏನು ಮಾಡಿದ್ದಾರೆ, KEA 5 ಆಪ್ಷನ್ ಕೊಡ್ತಾ ಇದೆ. ಪ್ರತಿ ಪ್ರಶ್ನೆಗೂ 5 ಆಪ್ಷನ್ ಇರುತ್ತೆ. ನಿಮಗೆ ಸರಿಯಾಗಿ ಉತ್ತರ ಗೊತ್ತಿದ್ರೆ ಸರಿ ಉತ್ತರ ಮಾರ್ಕ್ ಮಾಡಿ, ಗೊತ್ತಿಲ್ಲ ಅಂದರೆ ಬಿಟ್ಟು ಬರಬಾರ್ದು. ಆಪ್ಷನ್ E ಇರುತ್ತೆ ನೋಡಿ, 5 ಆಪ್ಷನು, ಅದನ್ನು ಈ ಥರ ಫಿಲ್ ಮಾಡಿ ಬರಬೇಕು. ಆವಾಗ ಮಾತ್ರ ಆ ಪ್ರಶ್ನೆಯನ್ನು ಕನ್ಸಿಡರ್ ಮಾಡ್ತಾರೆ, ಅಂದರೆ ನೆಗೆಟಿವ್ ಕೊಡಲ್ಲ. ಇಲ್ಲ ಸರ್ ನಂಗೆ ಆಪ್ಷನೂ ಗೊತ್ತಿಲ್ಲ, ಸರಿಯಾದ ಉತ್ತರನೂ ಗೊತ್ತಿಲ್ಲ, ಲಾಸ್ಟ್ ಆಪ್ಷನ್ನೂ ಮಾರ್ಕ್ ಮಾಡಲ್ಲ ಅಂತ ಹೇಳಿದ್ರೆ ಅಲ್ಲಿ 0.25 ನೆಗೆಟಿವ್ ಮಾರ್ಕಿಂಗ್ ಹೋಗುತ್ತೆ. ಇದು ಒಳ್ಳೆ ಡೆವಲಪ್ಮೆಂಟ್. ಸೊ ಅದೇ ಕಾರಣಕ್ಕೆ ಹೇಳ್ತಾ ಇರೋದು, ನಿಯತ್ತಾಗುತ್ತೆ, ಡೆಫಿನೆಟ್ಲಿ ಒಳ್ಳೆಯದಾಗುತ್ತೆ. ಎಲ್ಲರೂ ಕೂಡ ಪ್ರಿಪ್ರೇಷನ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಏನು ಮಾಡ್ತೀನಿ, 2023 PC ಪ್ರಶ್ನೆ ಪತ್ರಿಕೆಯನ್ನು, ಸಿವಿಲ್ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು 23-24 ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಿ, ಅದ್ರ ಪ್ರಕಾರ ಈ ಹಿಂದೆ ಯಾವ ರೀತಿ ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟೆಷ್ಟು ಪ್ರಶ್ನೆ ಕೇಳಿದ್ರು, ಪ್ರಶ್ನೆಗಳ ರೂಪ ಯಾವ ರೀತಿ ಇತ್ತು. ಸೊ ಈ ರೀತಿ ಎಕ್ಸಾಮಿನರ್ ಮೈಂಡನ್ನು ಡಿಕೋಡ್ ಮಾಡಿಕೊಂಡು ಅದ್ರ ಪ್ರಕಾರ ನಿಮ್ಮ ಪ್ರಿಪ್ರೇಷನನ್ನು ಶುರು ಮಾಡೋಣಂತೆ. ಆಲ್ರೈಟ್. ಸೊ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ನಿಮಗೆ ಇದೆಲ್ಲ ಮಾಹಿತಿ ಇನ್ಮೇಲೆ ರೆಗ್ಯುಲರ್ ಆಗಿ KS ಗುರೂಜಿ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ತಪ್ಪದೆ ಇವಾಗಲೇ KS ಗುರೂಜಿ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಸ್ಕ್ರೀನ್ ಮೇಲೆ ನಮ್ಮ ಆಫೀಸ್ ನಂಬರು ಮತ್ತು ನನ್ನ ನಂಬರ್ ಕಾಣ್ತಾ ಇದೆ, ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ. ನಿಮಗೆ ತಪ್ಪದೆ ನಾವು ಫೀಡ್ಬ್ಯಾಕನ್ನು ಕೊಡ್ತೀವಿ ಅಥವಾ ರೆಸ್ಪಾಂಡನ್ನು ಮಾಡ್ತೀವಿ. ಸೊ ಟೆಲಿಗ್ರಾಮ್ ಲಿಂಕ್ ಎಲ್ಲಿದೆ, ಈ ವಿಡಿಯೋ ಕೆಳಗಡೆ ಇರತಕ್ಕಂಥ ಡಿಸ್ಕ್ರಿಪ್ಷನ್ ಇದೆ. Please do join. Thank you so much. All the very best. See you in the next video.